ವಿಶ್ ಮಾಡಿದ್ರು ಪೈಲ್ವಾನ್ ಕಿಚ್ಚ ಸುದೀಪ್. ಒಂದು ಕಾಲದಲ್ಲಿ ಯಡಿಯೂರಪ್ಪ ಅಂದ್ರೆ ಬಿಜೆಪಿಯ ರಾಜ ಹುಲಿ, ಬಿಎಸ್ವೈ ಮಾತೆ ಬಿಜೆಪಿಯಲ್ಲಿ ಶಾಸನ ಆಗಿತ್ತು. ಆದ್ರೆ ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ. ಸಿಎಂ ಪಟ್ಟಕ್ಕೇರಿದ್ರೂ ಕೂಡ ಬಿಎಸ್ವೈಗೆ ಅಷ್ಟ ದಿಕ್ಕುಗಳಲ್ಲೂ ಕೂಡ ದಿಗ್ಬಂಧನ ಹಾಕಲಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಆ ಬಗ್ಗೆ ಇಷ್ಟು ದಿನ ಬಿಎಸ್ವೈ ಕೂಡ ಸೈಲೆಂಟ್ ಆಗಿದ್ರು. ಕೊನೆಗೂ ಮೌನ ಮುರಿದಿರುವಂತ ಬಿಎಸ್ವೈ ತಮ್ಮನ್ನ ಕಟ್ಟಿ ಹಾಕಲಾಗ್ತಾ ಇದೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ತಮ್ಮ ಅಸಹಾಯಕತೆಯನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಸಂಘಟನೆ ಮೀರಿ ಯಾವುದೇ ವ್ಯಕ್ತಿ ಹೋದರೆ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಅವ್ರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಮಕ್ಕಳು ಬ್ರಾಹ್ಮಣ ನನಗೇನು ಗೊತ್ತಿಲ್ಲ, ಎಲ್ಲರೂ ಸೇರಿಕೊಂಡು ಏನು ತೀರ್ಮಾನ ತಗೊಂತಾರೆ, ರಾಜ್ಯದ ಅಧ್ಯಕ್ಷ ತೀರ್ಮಾನ ತಗೊಳ್ಳೋದು. ಹೇಳದೆ ಕೇಳದೆ 3 ಮಂದಿಯನ್ನ ಡಿಸಿಎಂ ಮಾಡಿದ್ರು. ಆಡಳಿತದಲ್ಲಿ ಪೂರ್ತಿ ಕಟ್ಟಿ ಹಾಕಿದ್ರು. ಬಿಬಿಎಂಪಿ ಮೇಯರ್ ಆಯ್ಕೆಯಿಂದಲೂ ದೂರ ಇಟ್ರು. ವಿರೋಧಿಗಳಿಗೆ ರಾಜ್ಯ ಬಿಜೆಪಿಯ ಜವಾಬ್ದಾರಿ ಕೊಟ್ರು. ಅಧಿಕಾರಿಗಳ ವರ್ಗಾವಣೆಗೂ ಅಧಿಕಾರ ಇಲ್ವಂತೆ. ಇದು ಬಿಜೆಪಿ ಒಳಗಿನ ಗುಸುಗುಸು. ಇದೇ ಕಾರಣಕ್ಕೆ ಎಂಬಂತೆ ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ, ಎಲ್ಲ ಪಕ್ಷಕ್ಕೆ ಬಿಟ್ಟಿದ್ದು ಅಂದ್ಬಿಟ್ರು ಸಿಎಂ ಯಡಿಯೂರಪ್ಪ. ಹೀಗೆ ಬಿಎಸ್ವೈ ಅವರ ಹೆಚ್ಚೆಚ್ಚು ನಿಯಂತ್ರಣ ಮಾಡ್ತಿದ್ದಂತೆ ಇತ್ತ ಬಿಎಸ್ವೈ ಆಪ್ತ ವಲಯದಲ್ಲಿ ಅಸಮಾಧಾನದ ಮಾತುಗಳು ಕೇಳಿ ಬಂದವು. ಸರ್ಕಾರ ವಿಷಯಕ್ಕೆ ಬಂದಂತ ಟೈಮಲ್ಲಿ ಯಡಿಯೂರಪ್ಪ ಅವರ ನಾಯಕರು ಸರ್ಕಾರ ವ್ಯವಸ್ಥೆ ಸುಗಮವಾಗಿ ನಡೆದು ಹೋಗುತ್ತೆ. ನಮ್ಮ ನಾಯಕಿಗೆ ಅಪಮಾನ ಆದರೆ ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಂಡು ಕೈ ಕಟ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ. ಇದು ಪ್ರಾರಂಭ ಅಷ್ಟೇ. ಇದೀಗ ಸ್ವತಃ ಸಿಎಂ ಯಡಿಯೂರಪ್ಪನವರೇ ಮತ್ತೊಮ್ಮೆ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ದಾವಣಗೆರೆಯ ಶರನ್ನವರಾತ್ರಿ ದಸರಾ ಸಮ್ಮೇಳನದಲ್ಲಿ ಮಾತನಾಡಿರೋ ಬಿಎಸ್ವೈ, ನಾನು ತಂತಿಯ ಮೇಲೆ ನಡೆಯುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀಗಳ ಸಮ್ಮುಖದಲ್ಲೇ ಈ ಮಾತನಾಡಿರೋ ಸಿಎಂ ಬಿಎಸ್ವೈ, ಒಂದು ತೀರ್ಮಾನ ತಗೋಬೇಕಾದ್ರೂ 10 ಬಾರಿ ಯೋಚನೆ ಮಾಡಬೇಕಿದೆ ಅಂತ ಅಸಮಾಧಾನ ಹೊರಹಾಕಿದ್ರು. ನಾನು ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ. ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳೋಕೆ ಮುಂಚೆ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಅದರ ಪರಿಣಾಮ ಬೇರೆ ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದನ್ನ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ. ಹೀಗೆ ಮೌನ ಮುರಿದಿರೋ ಬಿಎಸ್ವೈ ಸಾರ್ವಜನಿಕರ ಎದುರೇ ಅಸಹಾಯಕತೆ ತೋಡಿಕೊಂಡ್ರು. ಇದೇ ವೇದಿಕೆಯಲ್ಲಿ ಬಿಎಸ್ವೈ ಮಾತಿಗೆ ಸಮಾಧಾನ ಹೇಳಿದ ರಂಭಾಪುರಿ ಶ್ರೀಗಳು, ನಿಮ್ಮ ನೋವನ್ನ ಒಂದೇ ವಾಕ್ಯದಲ್ಲಿ ಹೇಳಿದ್ದೀರಿ, ಎಷ್ಟೇ ನೋವಿದ್ದರೂ ಸಹಿಸಿಕೊಂಡು ಕೆಲಸ ಮಾಡಿ ಅಂತ ಸಲಹೆ ಕೊಟ್ರು. ಸಮಸ್ತ ಕರ್ನಾಟಕದ ಅಭಿವೃದ್ಧಿಯನ್ನ ಮಾಡುವಂತ ಸದ್ಭಾವನೆ ನನಗಿದೆ. ಆದರೆ ಅವರ ಮುಂದಿನ ಹಾದಿ ಸುಗಮವಾಗಿರಲಿ, ಪರಿಪೂರ್ಣ ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಎಲ್ಲ ವರ್ಗದ ಜನರ ಹಿತವನ್ನು ಕಾಪಾಡಲಿಕ್ಕೆ ಅವರ ಮುಂದಾಗಲಿ. ಇದೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಕೂಡ ಬಿಎಸ್ವೈ ಪರ ಬ್ಯಾಟಿಂಗ್ ಮಾಡಿದ್ರು. ವೀರಶೈವ ಲಿಂಗಾಯತನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬೆನ್ನಿಗೆ ನಿಂತಂಥವ್ರು ಅಂದ್ರೆ ಯಡಿಯೂರಪ್ಪನವರು. ಹೇಗೆ ಅಂದ್ರೆ ಒಳ್ಳೆಯದನ್ನು ಮಾಡಲಿ. ಕೊನೆಗೂ ರಾಜ ಹುಲಿ ಒಂದು ರೀತಿಯಲ್ಲಿ ಕೆರಳಿ ನಿಂತಿದೆ. ಅಂದಹಾಗೆ ಬಿಎಸ್ವೈ ಈ ಮಾತನ್ನ ಆಡಿರೋದು ಲಿಂಗಾಯತ ಪ್ರಾಬಲ್ಯದ ಕಾರ್ಯಕ್ರಮದಲ್ಲಿ. ಹೀಗೆ ತಮ್ಮ ಸಂದೇಶ ಎಲ್ಲಿಗೆ ತಲುಪಬೇಕೋ ಅಲ್ಲಿಗೆ ರವಾನಿಸಿದ್ದಾರೆ. ಎಚ್ಎಂಪಿ ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ವಿಜಯನಗರ ಜಿಲ್ಲೆ ದಂಗಲ್ ಸದ್ಯಕ್ಕಂತೂ ಮುಗಿಯುವಂತ ಲಕ್ಷಣವೇ ಇಲ್ಲ. ನೂತನ ಜಿಲ್ಲೆ ಘೋಷಣೆ ವಿರೋಧಿಸಿ ಸೋಮಶೇಖರ್ ರೆಡ್ಡಿ ರಾಜೀನಾಮೆ ಎಚ್ಚರಿಕೆಯನ್ನ ನೀಡಿದ್ರು. ಇದೀಗ ಸಹೋದರ ಕರುಣಾಕರ್ ರೆಡ್ಡಿಯೂ ಸಹ ವಿರೋಧಿಸಿದ್ದಾರೆ. ಇದೇ ಕಾರಣಕ್ಕೆ ಪಕ್ಷಾತೀತವಾಗಿ ವಿವಿಧ ಸಂಘಟನೆಗಳು ಅಕ್ಟೋಬರ್ 1 ಅಂದ್ರೆ ನಾಳೆ ಬಳ್ಳಾರಿ ಬಂದ್ಗೆ ಕರೆಯನ್ನ ನೀಡಿವೆ. ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡುವ ರಾಜ್ಯ ಸರ್ಕಾರದ ನಿಲುವಿಗೆ ವಿರೋಧ ವ್ಯಕ್ತವಾಗ್ತಿದೆ. ಸ್ವಪಕ್ಷೀಯ ಶಾಸಕರೇ ಸರ್ಕಾರದ ವಿರುದ್ಧ ಗುಡುಕ್ತಿದ್ದಾರೆ. ಮೊನ್ನೆ ಶಾಸಕ ಸೋಮಶೇಖರ್ ರೆಡ್ಡಿ ರಾಜೀನಾಮೆ ಎಚ್ಚರಿಕೆ ನೀಡಿದ್ದರು. ಇದಕ್ಕೆ ಸಹೋದರ ಕರುಣಾಕರ ರೆಡ್ಡಿ ಸಹ ವಿರೋಧಿಸಿ ಸಿಎಂ ನಡೆಯನ್ನೇ ಪ್ರಶ್ನಿಸಿದ್ದಾರೆ. ಕರೆದು ಮಾತಾಡಬೇಕು. ಅವ್ರಿಗೆ ಬೆಂಬಲ ಕೊಟ್ಟು ಅವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾವು ಕೂಡ ಕಾರಣೀಭೂತ. ನಮ್ಮ ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ಒಂದು ಬಹಳಷ್ಟು ಮುಖ್ಯವಾದ ವಿಚಾರ ನಿರ್ಧಾರ ತಗೊಳ್ಬೇಕಾದ್ರೆ ತಮ್ಮನ್ನ ಶಾಸಕರನ್ನ ಕರೆಸಿ ಮಾತನಾಡಿ ನಮ್ಮ ಅಭಿಪ್ರಾಯಗಳು ತಗೊಂಡು ಆಮೇಲೆ ಒಂದು ನಿರ್ಧಾರ ಮಾಡಬೇಕಾಗಿದೆ. ಅಕ್ಟೋಬರ್ 1ರಂದು ಬಳ್ಳಾರಿ ಬಂದ್ಗೆ ಕರೆ ನೀಡಲಾಗಿದೆ.
ಆ ಮೂಲಕ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಹೋರಾಟ ನಡೆಸಲು ಸಂಘಟನೆಗಳು ಮುಂದಾಗಿವೆ. ಇವತ್ತು ನೀನು 2 ಜಿಲ್ಲೆ ಹೊಡೆದು ಇದರಿಂದ ಸಾಧಿಸೋದೇನಿಲ್ಲ, ಇದರಿಂದ ಏನೇನು ಆಗೋದಿದ್ರೆ ಹೇಳ್ರಿ. ಅದರಿಂದ ಎಲ್ಲರ ಅಭಿಪ್ರಾಯ ತಗೊಂಡು ನಾವು 1ನೇ ತಾರೀಕು ಬಳ್ಳಾರಿ ಬಂದ್ ಅನ್ನು ಹಮ್ಮಿಕೊಂಡಿದ್ದೇವೆ. ಸಂಪೂರ್ಣ ಬಳ್ಳಾರಿ ಬಂದ್ ಮಾಡ್ತೀವಿ ಅಂತ ಹೇಳಿ ಈ ಮೀಡಿಯಾ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಒಟ್ನಲ್ಲಿ ವಿಜಯನಗರ ನೂತನ ಜಿಲ್ಲೆ ಘೋಷಣೆಗೆ ಪರ ವಿರೋಧದ ಚರ್ಚೆಗಳು ನಡೆಯುತ್ತಲೇ ಇವೆ. ಬಳ್ಳಾರಿ ಬಂದ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಬೀದಿಗಿಳಿಯಲು ಮುಂದಾಗಿವೆ. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬಳ್ಳಾರಿ.